ಭಯ ಪಡಬಾರ್ದು. ಇಲ್ಲಿ ಭಯ ಪಡೋಕೇನಿದೆ? ಇದು ಒಂದು ಹಳೆ ಮನೆ ಅಷ್ಟೇ. ನಾನು ಭಯ ಪಡೋಕ್ಕೆ ಏನು ಸಣ್ಣ ಮಗು ಅಲ್ಲ. ಅಲ್ಲ, ನಿನ್ನೆ ರಾತ್ರಿಯಿಂದ ನಾನು ಒಬ್ಬಳೇ ಇದ್ದೀನಿ, ಮತ್ತೀಗ ಯಾಕೆ ಭಯ ಆಗ್ತದೆ? ಇಲ್ಲ, ನಾನು ಸ್ಟ್ರಾಂಗ್ ಗರ್ಲ್, ನನಗೇನು ಭಯ ಆಗಲ್ಲ. ಇಷ್ಟು ದಿನ ಮನೆಯಲ್ಲಿ ಎಲ್ರು ಅಯ್ಯೋ ಹಿತ ಪಾಪ, ಅವಳು ಇನ್ನು ಸಣ್ಣವಳು, ಅವಳಿಗೇನು ಗೊತ್ತಾಗಲ್ಲ ಅಂತಿದ್ರು. ಯಾವಾಗ್ಲೂ ಎಲ್ಲದಕ್ಕೂ ನನ್ನ ಕಂಟ್ರೋಲ್ ಮಾಡ್ತಿದ್ರು. ಯಾರೇನೇ ಮಾಡಿದ್ರು ನನ್ನ ಯಾವಾಗ್ಲೂ ಬೈತಿದ್ರು. ಎಲ್ರಿಗೂ ನಾನು ತಮಾಷೆ ಆಗೋಗಿದ್ದೀನಿ. ಸಾಕು, ನಾನೀಗ ಚಿಕ್ಕವಳಲ್ಲ, ನಂಗೆಲ್ಲ ಅರ್ಥ ಆಗತ್ತೆ, ನಂಗೂ ಬುದ್ಧಿ ಇದೆ. ನಾನು ಇನ್ಯಾರ ಮಾತು ಕೇಳಲ್ಲ. ಏನೇ ಆದ್ರೂ ಸರಿ, ನಾನು ಮತ್ತೆ ಆ ಮನೆಗೆ ವಾಪಸ್ ಹೋಗಲ್ಲ. ನಾನು ಆ ಮನೆಗೆ ಹೋದ್ರೆ ಎಲ್ಲರೂ ನನ್ನ ಆಡ್ಕೋತಾರೆ, ಕಿಂಡಲ್ ಮಾಡ್ತಾರೆ. ಯಾರು ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಳಲ್ಲ. ಇದ್ದಕ್ಕಿದ್ದಾಗೆ ಇಷ್ಟೊಂದು ಕೋಲ್ಡ್ ಆಗ್ತಿದೆ. ಇಡೀ ಕುಟುಂಬವೇ ಧೂಳಿಪಟವಾಗುವ ಹೊತ್ತು ಈಗ ಸಮೀಪಿಸಿದೆ. ಆ ಹಿತ ತನ್ನ ಸ್ವಂತ ಇಚ್ಛೆಯಿಂದಲೇ ನಮ್ಮ ಬಲೆಗೆ ಬಂದು ಬೀಳುವಂತೆ ಮಾಡಿದೀಯ. ಅಂತೂ ನನ್ನ ನಂಬಿಕೆ ಉಳಿಸಿಕೊಂಡೆ. ಹೇಳಿರ್ಲಿಲ್ವಾ ಅಮ್ಮ, ಈ ಮಾಳ್ವಿಕಾ ಯಾವತ್ತೂ ಸೋಲೋ ಆಟ ಆಡೋಲ್ಲ. ಇದೆಲ್ಲ ಆಗಿದ್ದು ನಿಮ್ಮ ಕೃಪೆಯಿಂದ ಅಮ್ಮ, ನೀವು ನನಗೆ ಕೊಟ್ಟ ಶಕ್ತಿಯಿಂದ. ನನ್ನ ಈ ತಂತ್ರ ಕುತಂತ್ರ ಎರಡೂ ಕೆಲಸಕ್ಕೆ ಬಂತು. ಹೌದು ಮಾಳ್ವಿಕಾ, ಎಲ್ಲವೂ ನಾವು ಅಂದುಕೊಂಡಂತೆಯೇ, ನಾವೇ ಬರೆದ ಕಥೆಯಂತೆಯೇ ನಡೀತಾ ಇವೆ. ಆದರೆ ಆಟ ಇಲ್ಲಿಗೆ ಮುಗಿದಿಲ್ಲ ಅನ್ನೋದು ನೆನಪಿರಲಿ. ಗೊತ್ತಿದೆ ಅಮ್ಮ, ದುರ್ಗಾಗಾಗ್ಲಿ, ಅಂಬಿಕಾಗಾಗ್ಲಿ ಅಥವಾ ಶರತ್ಗೆ ಆಗ್ಲಿ ಆ ಹಿತ ಎದುರಿಸ್ತಾರೋ ಅಸಲಿ ಅಪಾಯದ ಬಗ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ಅದ್ರ ಬಗ್ಗೆ ನಿಮಗ್ ಚಿಂತೆ ಬೇಡ ಅಮ್ಮ. ಅತಿಯಾದ ವಿಶ್ವಾಸ ಅಪಾಯಕ್ಕೆ ದಾರಿ. ಯಾವ ಕಾರಣಕ್ಕೂ ಹಿತ ಎಚ್ಚರ ಆಗಬಾರದು. ಇಲ್ಲಮ್ಮ, ಖಂಡಿತವಾಗ್ಲೂ ಅವಳಿಗೆ ಎಚ್ಚರನೇ ಆಗೋದಿಲ್ಲ. ಯಾಕೆಂದ್ರೆ ನಾನು ಅವಳಿಗೆ ಸಾಮಾನ್ಯವಾದ ವಿಷಪ್ರಾಶನ ಮಾಡಿಸಿರೋದಲ್ಲ, ಅದು ಆತ್ಮವನ್ನೇ ಶರೀರದಿಂದ ಬೇರ್ಪಡಿಸೋ ಅಂತ ಮಾಂತ್ರಿಕ ಶಕ್ತಿ. ಈಗಿನಿಂದ ಇನ್ನು 24 ಗಂಟೆಗಳು. ಇನ್ನು 24 ಗಂಟೆಗಳಲ್ಲಿ ಹಿತನ್ಗೆ ಪ್ರಜ್ಞೆ ಬರದೆ ಹೋದ್ರೆ ಅವಳ ಆತ್ಮ ಶಾಶ್ವತವಾಗಿ ನಮ್ಮ ವಶಕ್ಕೆ ಸೇರುತ್ತೆ. ಅವಳ ಶಕ್ತಿ ಸಂಪೂರ್ಣವಾಗಿ ನಿಮ್ಮ ಹಿಡಿತಕ್ಕೆ ಬರುತ್ತೆ ಅಮ್ಮ. ಹಾಗಾಗಲೇಬೇಕು ಮಾಳ್ವಿಕಾ. ಇದು ನಮಗೊದಗಿರುವ ಸದಾವಕಾಶ. ಇದರಲ್ಲಿ ನೀನು ಗೆಲುವು ಸಾಧಿಸಲೇಬೇಕು. ಖಂಡಿತ ಅಮ್ಮ, ಖಂಡಿತ. ಈ ಸರಿ ನಮ್ಮ ಗೆಲುವು ನಿಶ್ಚಿತ. ಒಂದು ಸರಿ ಆಕೆಯ ಆತ್ಮ ನಮ್ಮ ವಶ ಸೇರಿದ್ರೆ ನಿಮ್ಮ ಶಕ್ತಿಗೆ ಯಾವುದೇ ತಡೆ ಇರುವುದಿಲ್ಲ. ಯಾವ ದೈವ ಶಕ್ತಿಗೂ ನಿಮ್ಮನ್ನ ಏನು ಮಾಡೋದಕ್ಕಾಗೋದಿಲ್ಲ. ಆದರೆ ಆ ದುರ್ಗಾ ಮತ್ತು ಅಂಬಿಕಾಗೆ ಸತ್ಯದ ಸುಳಿವು ಸಿಕ್ಕಿ ಅವರು 24 ಗಂಟೆ ಒಳಗೆ ರಹಸ್ಯವನ್ನು ಕಂಡುಹಿಡಿದು ಬಿಟ್ಟರೆ ಅಸಂಭವ. ಆ ರಹಸ್ಯದ ಸುಳಿವು ಸಿಗದಂತೆ ಕಾಲಚಕ್ರವನ್ನ ಕಟ್ ಹಾಕಿದ್ದೀನಿ. ನಮ್ಮ ಹೊರತಾಗಿ ಆ ರಹಸ್ಯವನ್ನ ಭೇದಿಸಲು ಆ ಮೂರ್ಖರಿಗೆ ಸಾಧ್ಯವೇ ಇಲ್ಲ. ಈ ಯುದ್ಧದಲ್ಲಿ ಅಂತಿಮ ಗೆಲುವು ನಮ್ಮದೇ ಅಮ್ಮ, ನಮ್ಮದೇ. ಸಂಭ್ರಮಿಸುವ ಸಮಯ ಇನ್ನೂ ಬಂದಿಲ್ಲ ಮಾಳ್ವಿಕಾ. ಇನ್ನು 24 ಗಂಟೆಯ ಅವಧಿ ಬಹಳ ಮುಖ್ಯ. ಆ ಹಿತಾಳಿಗೆ ಎಚ್ಚರ ಆಗದಂತೆ ಎಚ್ಚರಿಕೆಯಿಂದ ಕಾಯುವ ಹೊಣೆ ನಿನ್ನದು. ಆಗಲಿ ಅಮ್ಮ, ಅದನ್ನ ನಾನ್ ನಿಭಾಯಿಸ್ತೀನಿ.
ಹಿತಾಗೇನಾಗಿದೆ? ಅಣ್ಣ ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಾ ಇದ್ಯಾ? ಡಾಕ್ಟರ್ ಹಿತನ ಚೆಕ್ ಮಾಡ್ತಿದಾರಲ್ವಾ? ಶರತ್, ಹಿತ ಕಂಡೀಷನ್ ನೀವು ಅನ್ಕೊಂಡ್ರಷ್ಟು ಈಸಿ ಇಲ್ಲ. ಡಾಕ್ಟರ್ ಏನ್ ಹೇಳ್ತಾ ಇದ್ದೀರಾ? ಏನ್ ನಿಮ್ಮ ಮಾತಿನ ಅರ್ಥ? ಡಾಕ್ಟ್ರೆ, ಅದೇನು ಅಂತ ನೇರವಾಗಿ ಹೇಳಿ. ಪುಟ್ ಮೇಡಮ್ಗೆ ಏನೂ ಆಗಿಲ್ಲ ಅಲ್ವಾ? ಅವಳು ಹುಷಾರಾಗಿ ಇದ್ದಾಳೆ ತಾನೆ? ಆಕ್ಚುಲಿ ಶೀಸ್ ಇನ್ ಕೋಮಾ. ಕೋಮಾನ? ಡಾಕ್ಟ್ರೆ, ಏನ್ ಹೇಳ್ತಿದ್ದೀರಾ ನೀವು? ಪುಟ್ ಮೇಡಮ್ ಕೋಮಾಗ ಹೋಗೋದು ಅಂದ್ರೇನು? ಇಲ್ಲ. ಅದಕ್ಕೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೀವೇ ಹೀಗೆ ಬ್ರೇಕ್ ಡೌನ್ ಆದ್ರೆ ನಮ್ಮ ಸ್ಥಿತಿ ಏನು? ಇಲ್ಲ ಶಾನ್ವಿ, ಡಾಕ್ಟರ್ ನೋಡಿದ್ರೆ ಪುಟ್ ಮೇಡಮ್ ಕೋಮಾಗ ಹೋಗಿದ್ದಾಳೆ ಅಂತಿದ್ದಾರೆ. ಇದು ಹೇಗೆ ಸಾಧ್ಯ? ಇದು ಸಾಧ್ಯನೇ ಇಲ್ಲ. ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ದಿಸ್ ಇಸ್ ದ ಟ್ರೂತ್. ಇದನ್ನ ನೀವು ಒಪ್ಕೊಳ್ಳೇಬೇಕು. ಹಾ ಡಾಕ್ಟರ್, ಇದ್ಕಿದಾಗೆ ಹಿತ ಕೋಮಾ ಹೋಗಕ್ ಹೇಗ್ ಸಾಧ್ಯ? ಎಸ್ ಶರತ್, ಹಿತ ಇದ್ದಕ್ಕಿದ್ದಂಗೆ ಹೇಗೆ ಕೋಮಾಗೋದ್ಲು ಅಂತ ರಿಲೆವೆಂಟ್ ಆಧಾರನ ಫೈಂಡ್ ಔಟ್ ಮಾಡಕ್ ಆಗ್ತಾ ಇಲ್ಲ.